ಜಸ್ಟ್ ಲೈಟಾಗಿ ಕೋಲ್ಡ್ ಆಗಿದೆ ಸರ್. ಮೆಡಿಸಿನ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಜ್ಜಿ ಇದ್ದಾರಲ್ಲ ನಿಮ್ಮ ಜೊತೆ? ಇಲ್ಲ ಸರ್, ನಮ್ಮ ಅಜ್ಜಿ ನಿಮ್ಮ ಅಜ್ಜಿ ಇಬ್ರು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಮತ್ತೆ ಒಬ್ಬರೇ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಏನ್ ಸರ್ ನೀವು ನನ್ನನ್ನು ಎಲ್ಲರೂ ಪುಟ್ಟ ಹುಡುಗಿ ಥರ ಟ್ರೀಟ್ ಮಾಡ್ತೀರಲ್ಲ. ಈಗ ಮೆಡಿಸಿನ್ ತಗೊಂಡು ಮಲ್ಕೊಳ್ತೀನಿ, ಎಲ್ಲ ಸರಿ ಹೋಗುತ್ತೆ. ಜಸ್ಟ್ ಜನರೆಲ್ಲ ಕೋಲ್ಡ್ ಬಂದಿದೆ ಅಷ್ಟೇ ಸರ್. ನೋ ನೋ ನೋ, ಅದೆಲ್ಲ ಬೇಡ. ನಿಮಗೆ ನಾನು ಮುದ್ದು ತಾನೆ? ಅದೇ ಥರ ನನಗೆ ನೀವು ಮುದ್ದು. ನಾನು ಈಗಲೇ ಬರ್ತಾ ಇದ್ದೀನಿ. ಸರ್ ಬೇಡ ಸರ್, ಅದೆಲ್ಲ ಕತೆನೇ ಬೇಡ, ಬರ್ತಾ ಇದ್ದೀನಿ ಅಷ್ಟೇ. ಕಣ, ಓ ಸಾರಿ ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ ಹೇಳಿ. ಅದು ನಿಮಗೆ ಅಂತ ಶರ್ಟ್ ಐರನ್ ಮಾಡಿದ್ದೆ. ನೀವು ಇದೆಲ್ಲ ಯಾಕೆ ಮಾಡೋಕ್ಕೆ ಹೋದ್ರಿ? ಅರೆ, ಸದಾ ಯಾವಾಗಲೂ ನೀವು ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇರ್ತೀರಾ, ಬೇರೆಯವ್ರಿಗೆ ಕೇರ್ ತಗೋತಾ ಇರ್ತೀರಾ. ನಿಮ್ಮನ್ನು ಯಾರು ಕೇರ್ ಮಾಡೋರು? ಅಟ್ಲೀಸ್ಟ್ ಇಷ್ಟಾದರೂ ಮಾಡೋಣ ಅಂತ ಐರನ್ ಮಾಡ್ಕೊಂಡ್ಬಂದೆ. ಥ್ಯಾಂಕ್ ಯು. ಹಾಕೋತೀನಿ. ಐ ವಿಲ್ ಕಾಲ್ ಯು ಬ್ಯಾಕ್. ಅಯ್ಯೋ ಕರ್ಣ ಸರ್, ನಾನು ಹೇಳಿದ್ದನ್ನು ಸ್ವಲ್ಪ ಕೇಳಿ. ಹೇಳೋದು ಕೇಳೋದಿರಲಿ, ನಾನು ಬರ್ತಿದ್ದೀನಿ. ಅಲ್ಲ ಸರ್ ಸರ್ ಸರ್, ಪಾಪ ನಿಧಿಯವ್ರಿಗೆ ತುಂಬ ಹುಷಾರಿಲ್ಲ ಅನಿಸುತ್ತೆ. ನನಗೆ ತೊಂದರೆ ಆಗುತ್ತೆ ಅಂತ ಏನೋ ಹೇಳ್ತಾನೆ ಇಲ್ಲ. ಅವ್ರು ಬೇರೆ ಹಾಕಿ ಸುಮ್ಮನೆ ಒಬ್ಬರೇ ಸಫರ್ ಆಗ್ತಿರ್ತಾರೆ. ಕರ್ಣ, ಆಸ್ಪತ್ರೆಗೆ ಹೊರಟ್ಯಾ? ನಾನು ನಿನ್ನ ಜೊತೆಲಿ ಬರ್ತೀನಿ. ನಂಗೆ ಸ್ವಲ್ಪ ಕೆಲಸ ಇದೆ, ಪ್ಲೀಸ್ ಡೋಂಟ್ ಮೈಂಡ್, ನಾನು ಹೋಗಬೇಕು. ತಾರಾ, ಸಿಟ್ಟು ಜಾಸ್ತಿನೇ ಬಂದಿರೋ ಹಾಗಿದೆ. ಇನ್ನೇನು ಮತ್ತೆ, ಹಕ್ಕಿಗೆ ಮೊಟ್ಟೆ ಇಟ್ಟಿರೋ ಜಾಗ ಮರ್ತು ಹೋಗತ್ತಾ? ಅವನು ಹಾರ್ಕೊಂಡು ಹೋಗ್ತಿರೋದು ನೋಡಿದ್ರೆ ಗೊತ್ತಾಗಲ್ವಾ? ನಿಧಿ ನಿಧಿ ಅಂತ 3 ಹೊತ್ತು ಸಾಯ್ತಾನೆ. ಅಂಥದ್ದು ಏನಿದೆಯೋ ಆ ಹುಡುಗಿಲಿ? ವಯಸ್ಸಲ್ಲಿ ಕೋಣ ಕೂಡ ನವಿಲ್ ಥರ ಕಾಣುತ್ತೆ ನೋಡು. ಕುದುರೆ ತಾನಾಗೇ ಉತ್ಸಾಹದಲ್ಲಿ ಓಡಬೇಕಾದ್ರೆ ನಾವು ಹೆಚ್ಚು ತೊಂದರೆ ಕೊಡಬಾರ್ದು, ಅದ್ರ ಮೇಲೆ ಕೂತು ಮಜಾ ತಗೋಬೇಕು. ಆ ನಾಯಿ ಬಲಹೀನತೆ ಇರುತ್ತೆ ಗೊತ್ತಲ್ವಾ? ಅದ್ರ ಮೇಲೆ ಒಂದು ಪೆಟ್ಟು ಕೊಟ್ಟರೆ ಸಾಕು. ಆದರೆ ಇಬ್ಬರೂ ಸೇರಿ ನಮ್ಮ ಬಲ ತೆಗೆದೇ ಹೋದರೆ ಸಾಕು. ಮುಂದೇನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೋ ಏನು ಹೊಳಿತಾ ಇರಲಿಲ್ಲ. ಇದರಿಂದ ಅವನೇ ಐಡಿಯಾ ಕೊಟ್ಟಾಗಾಯ್ತು. ತಾನಾಗೆ ಹುಡ್ಕೊಂಡು ಗುಂಡಿಗೆ ಬೀಳಬೇಕಾದ್ರೆ ನಾವ್ಯಾಕೆ ಚಿಂತೆ ಮಾಡಬೇಕು? ರೈಟ್ 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 ರೈಟ್. Hello?